ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆಕ್ಟ್ ಮಾಡಿರು ಅಂತ ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಇವತ್ ನೋಡಾಯ್ತು ಪ್ರೀಮಿಯರ್ ಶೋ. ಎಲ್ರಿಗಿನ್ನ ಮುಂಚೆ ನಾನೇ ಫಸ್ಟ್. ಈ ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರು ಒಳ್ಳೊಳ್ಳೆ ಸಾಂಗ್ ನ ಕಂಪೋಸ್ ಮಾಡಿ ಆಡಿಯನ್ಸ್ ಗೆ ಒಂದೊಳ್ಳೆ ಹಬ್ಬದ ಊಟನ ಹಾಕಿದ್ದಾರೆ. ಎಳೆ ಮಾಂಸನ ತುಂಡ ಕತ್ತರಿಸ್ಬಿಟ್ಟು ಬಿರಿಯಾನಿ ಮಾಡಿ ಸಖತ್ತಾಗಿದೆ ಅನ್ನೋ ರೇಂಜ್ ಗೆ ಟೇಸ್ಟ್ ನ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸಾಂಗ್ಸ್ ಗಳನ್ನ ಅರ್ಜುನ್ ಜನ್ಯ ಫಸ್ಟ್ ಥಿಂಗ್, ಈ ಸಿನಿಮಾದ ಟ್ರೈಲರ್ ನ ರಿಲೀಸ್ ಮಾಡಿಲ್ಲ. ಯು ನೋ ವೈ? ಅದೇ ಸೀಕ್ರೆಟ್. ಸಾಂಗ್ಸ್ ಇಟ್ಟಾಯ್ತು ಅಂದ್ರೆ ನೆನ್ಪಿಟ್ಕೊಬಿಡಿ, ಸಿನಿಮಾಗೆ ಎಂಥ ನನ್ ಮಕ್ಕಳಾದ್ರೂ ಬಂದೇ ಬರ್ತೀರಾ ಅಂತ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸೀಕ್ರೆಟ್. ನಿಜವಾಗ್ಲೂ ಈ ಸಿನಿಮಾದ ಮೇಲೆ ಜೀರೋ ಎಕ್ಸೆಪ್ಟೇಷನ್ ಇಟ್ಕೊಂಡಿದೆ. ಬಿಕಾಸ್ ಟ್ರೈಲರ್ ಬಿಟ್ಟಿಲ್ವಲ್ಲ, ಹೆಂಗಿದೆಯೋ ಏನೋ ಅಂತ ಅನ್ಕೋಬಿಟ್ಟಿದೆ. ಬಟ್ ಈ ಸಿನಿಮಾ ನಾನು ನೋಡೋದಕ್ಕೆ ಹೋಗಿದ್ದು ಸಾಂಗ್ಸ್ ಏನಿದು ಬರೀ ಸಾಂಗ್ಸ್ ಹೇಳ್ತಿದೆಯಲ್ಲ, ಸ್ಟೋರಿ ಹೇಗೆ ಅಂತ ಕೇಳಿದ್ರೆ ಪರ್ಫೆಕ್ಟ್, ಸೂಪರ್, ಗುಡ್. ಬಟ್ ಈ ಸಿನಿಮಾದಲ್ಲಿ 2 ಸೀನ್ ಗಳು ರಿಪೀಟೆಡ್ ಆಗಿ ಇಶ್ಯೂನ ಕ್ರಿಯೇಟ್ ಮಾಡಿದೆ. ಹಾಗಂದ್ ಮಾತ್ರಕ್ಕೆ ಸ್ಟೋರಿ ಚೆನ್ನಾಗಿಲ್ಲ ಅಂತಲ್ಲ ಬ್ರೋ. ಈ ಹಿಂದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಾನದಾರಿಯಲ್ಲಿ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರ ಇಂಟ್ರೊಡಕ್ಷನ್ ನ ಸೇವ್ ಗ್ರೀನರಿ ಅನ್ನೋ ಒಂದು ಅಡ್ವರ್ಟೈಸ್ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟಿದ್ರಪ್ಪ. ಅದೇ ಸೇಮ್ ಸೀನ್ ನ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಮಾಳ್ವಿಕಾ ನಾಯರ್ ಅವರು ಈ ಸಿನಿಮಾದಲ್ಲಿ ಪ್ರಣಯ ಆಗಿ ಕಾಣಿಸ್ಕೊತಾ ಇದಾರೆ. ಇವ್ರನ್ನ ಇಂಟ್ರೊಡಕ್ಷನ್ ಮಾಡಿಸಿದ್ದಾರೆ. ಬಾನದಾರಿ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವ್ರು ಯಾವ ಎಂಟ್ರಿ ಕೊಟ್ರು, ಸೇಮ್ ಎಂಟ್ರಿ. ವಾಟ್ ಐ ಆಮ್ ಟಾಕಿಂಗ್. ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇದಾರೆ, ಇಬ್ರು. ಆದ್ರೆ ಒಂದ್ ಸಾಂಗ್ ಅಲ್ಲಿ 8 ಜನ ಹೀರೋಯಿನ್ ನ ನೋಡಿದೀನಿ ಅಂತ ಕನ್ಫ್ಯೂಸ್ ಆಗ್ಬಿಡಿ. ಅದೊಂದು ಜಸ್ಟ್ ಡ್ರೀಮ್ ಅಷ್ಟೇನೆ. ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಸಾರಣ್ಯ ಶೆಟ್ಟಿ ಜಾನ್ವಿಯಾಗಿ ಕಾಣಿಸ್ಕೊತಾರೆ. ಸೂಪರ್. ಐ ಮೀನ್ ಅವ್ರ ಆಕ್ಟಿಂಗ್ ಸೂಪರ್ ಅಂತ. ಸಿನಿಮಾದಲ್ಲಿ 2ನೇ ಸೀನ್ ನ ಕೂಡ ಕಾಪಿ ಮಾಡಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಸಿಮಿಲರ್ ಆಗಿ ಅಲ್ಲಿಗೆ ಲಿಂಕ್ ಆಗುತ್ತೆ. ಅಲ್ಲಿಗೆ ಪುನೀತ್ ರಾಜ್ಕುಮಾರ್ ಅವರ ಅರಸು ಅಂತ ಒಂದು ಸಿನಿಮಾ ಬಂದಿದೆ. ಈ ಸಿನಿಮಾದಲ್ಲಿ ರಮ್ಯಾ ಕೂಡ ಅಂತ ಟಾಸ್ಕ್ ನ ಅಪ್ಪು ಅವರು ಸೀರಿಯಸ್ ಆಗಿ ತಗೊಂಡು ಆ ಟಾಸ್ಕ್ ಕಂಪ್ಲೀಟ್ ಮಾಡೋದ್ರ ಮೇಲೆ ಇರ್ತಾರೆ. ಸಡನ್ ಆಗಿ ಒಂದು ವಟಾರಕ್ಕೆ ಒಂದು ಪ್ರಾಬ್ಲಮ್ ಬರುತ್ತೆ. ಯಾರೋ ಒಬ್ಬ ಬಿಲ್ಡರ್ಸ್ ಕಡೆಯಿಂದ ಆ ಪ್ರಾಪರ್ಟಿನ ಸೇವ್ ಮಾಡ್ತಾರೆ ಅರಸು ಅವರು, ಐ ಮೀನ್ ನಮ್ಮ ಅಪ್ಪ ಅವರು. ಈ ಸೀನ್ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ ಅಂತಾನು ಕೂಡ ಹೇಳ್ಕೋಬಹುದು ಈ ಸಿನಿಮಾದೊಳಗಡೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ 2 ಸೀನ್ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರುತ್ತೆ. ಈ 2 ನಾನು ಮತ್ತೆ ನೋಡಿದ್ನಲ್ಲ, ಹಂಗೇನೆ ಮತ್ತೆ ಯಾಕೆ ನೋಡ್ತಾ ಇದೀನಿ ಅನ್ನೋ ಕನ್ಫ್ಯೂಷನ್ಸ್ ನಿನಗೆ ಇರ್ತದೆ. ಜೊತೆಗೆ ಫಸ್ಟ್ ಹಾಫ್ ವರ್ಗು ಎಷ್ಟು ಕನ್ಫ್ಯೂಸ್ ಆಗಿರ್ತದೆ ಅಂದ್ರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇಲ್ವಲ್ಲ, ಏನ್ ಸ್ಟೋರಿ ಇದು ಅಂತ ತಲೆಗೆ ಹುಳ ಬಿಟ್ಟಂಗ ಆಗ್ಬಿಟ್ಟಿರ್ತದೆ ನಿನಗೆ. ಗಣೇಶ್ ಒಂದ್ ಹುಡುಗಿನ ಲವ್ ಮಾಡ್ತಾನೆ, ಅವಳು ಪ್ರಣಯ. ಗಣೇಶ್ ನ ಇನ್ನೊಂದು ಹುಡುಗಿ ಲವ್ ಮಾಡ್ತಾಳೆ, ಅವಳು ಜಾನ್ವಿ. ಇವ್ರ 3 ಜನ ಸ್ಟೋರಿ ಪೋಕಲ್ ಲವ್ ಸ್ಟೋರಿ ತರ ಸುತ್ತೋಡಿತಾ ಇರ್ತದೆ. ಒಂದ್ ಕಡೆ ಗಣೇಶ್ ಪ್ರಣಯನ್ ಮನೇಲಿ ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಂದ್ ಕಡೆ ಪ್ರಣಯ ಗಣೇಶ್ ಮನೇಲಿ ಕೆಲಸ ಮಾಡ್ತಿರ್ತಾಳೆ. ಅದ್ ಯಾವ ರೀತಿ ಪಾಸಿಬಲ್? ಇವ್ನ ಹೋಗಿ ಅಲ್ಲಿ ಮಾಡೋದು, ಅವಳು ಬಂದ್ ಇಲ್ಲಿ ಮಾಡೋದು, ಹೌ ಕನ್ಫ್ಯೂಸ್ ಆಗಿರ್ತದೆ ಅಲ್ಲ. ಇದ್ರ ಜೊತೆಗೆ ಗಣೇಶ್ಗೆ ಒಂದು ಸೂಪರ್ ಆಗಿರೋ ಒಂದು ಹುಡುಗಿನ ಹುಡುಕೊಂಡು ಮದ್ವೆ ಆಗ್ಬೇಕು ಅಂತ ಕೂಡ ಆಸೆ ಇರ್ತದೆ. ಅದು ಯಾರು ಗೊತ್ತಾ? ಸಿನಿಮಾದಲ್ಲಿ ಮೇನ್ ಮ್ಯಾಗ್ನೆಟ್ ಆಗಿ ಕಾಮಿಡೀಸ್ ಗಳು ತುಂಬಾ ಹೈಲೈಟ್ ಆಗಿದಾವೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ತುಂಬಾ ನಗೋದೆ. ಕೆಲವೊಂದ್ ಕಡೆ ಸ್ವಲ್ಪ ಲ್ಯಾಗ್ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಮಾತ್ರ ಮೂಟ್ಲೆ ಗಟ್ಟೆ ತುಂಬಿ ಕೊಟ್ಟವ್ರೆ. ತಗೋ ನೀನು ಹೆಂಗ್ ಬೇಕು ತಗೋ, ಇನ್ನೊಂಚೂರ್ ತಗೋ ಇರ್ಲಿ. ಸಾಧು ಕೋಕಿಲೆ, ರಂಗಣ್ಣ ರಘು, ಗೋಲ್ಡನ್ ಸ್ಟಾರ್ ಗಣೇಶ್ 3 ಜನ ಸೇರ್ಕೊಂಡು ಕುರಿ ಪ್ರತಾಪನ್ನ ಚರ್ಮ ಸುಲಿತಾರೆ. ಐ ಮೀನ್ ಕಾಮಿಡಿನ ಚರ್ಮ ಸುಲ್ದೆತಾಕ್ತಾರೆ. ಫಸ್ಟ್ ಹಾಫ್ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀರಾ, ತಲೆ ಒಳಗಡೆ ಎಲ್ಲ ಹುಳ ಬಿಟ್ಕೊಂಡು ಕೆರ್ಕೊಂಡು ಕೂತಿರ್ತೀರಾ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ 10 ನಿಮಿಷ ಆದ ತಕ್ಷಣ ಎಲ್ಲ ಕ್ಲಿಯರ್ ಆಗ್ಬಿಡ್ತಿದೆ. ಓ ಈ ರೀತಿಯ ಪಾಯಿಂಟ್ ಹಿಂಗಿಂಗ್ ಬಂದ್ ಲ್ಯಾಕ್ ಆಗಿದೆ ಇಲ್ಲಿ, ಓ ಅಂತ ಅವಾಗ ನಿನಗ್ ರಿಯಲೈಸ್ ಆಯ್ತದೆ. ಇನ್ನು ಈ ಸಿನಿಮಾದ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೌಟ್ ಉಳ್ಕೋತು, ಒಂದೇ ಒಂದು. ಹೀರೋಯಿನ್ ಈಗಾಗ್ಲೇ ಒಂದು ಸುಳ್ಳು ಹೇಳಿ ಮದ್ವೆ ಆಗಿರ್ತಾಳೆ. ಆ ಸುಳ್ಳು ಗಣೇಶ್ ಗೊತ್ತಾದ್ಮೇಲೆ ಏನಾಗುತ್ತೆ, ಅಥವಾ ಅದಕ್ಕಿಂತ ಮುಂಚೆ ಗಣೇಶ್ಗೆ ಎಲ್ಲ ರಿಯಲೈಸ್ ಆಗ್ಬಿಡ್ತದ? ಇದನ್ನ ಕರೆಕ್ಟ್ ಆಗಿ ಎಂಡ್ ಮಾಡಿಲ್ಲ. ಅದೊಂಚೂರು ಎಂಡ್ ನ ಕರೆಕ್ಟ್ ಆಗಿ ಮಾಡಿಬಿಟ್ಟಿದ್ರೆ ಪರ್ಫೆಕ್ಟ್ 100 ಔಟ್ ಆಫ್ 100. ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಮಾತ್ರ ನಿನ್ನನ್ನ ಡಿಸಪಾಯಿಂಟ್ ಮಾಡಲ್ಲ. ಕೊಡೋ ದುಡ್ಗೆ ಮೋಸ ಅಂತೂ ಆಗಲ್ಲಪ್ಪ. ಹೋಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು, ಅದ್ರಲ್ಲೂ ಲವರ್ಸ್ ಗಳು, ಅದ್ರಲ್ಲೂ ಮದ್ವೆ ಆಗಿರುವಂತ ಗಂಡ ಹೆಂಡತಿ ಮತ್ತೆ ಮದ್ವೆ ಆಗೋರು ಈ ಸಿನಿಮಾನ ಹೋಗಿ ನೋಡಿದ್ರೆ ಸೂಪರ್. ಲವರ್ಸ್ ಗಳಿಗಂತಾನೆ ಮಾಡಿರುವಂತ ಸಿನಿಮಾ ಇದು. ನೀನು ಲವರ, ನೀನ್ ಹುಡುಗಿ ಮೇಲೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬಿಡು. ನಾನೀಗ ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಟಾಟಾ, ಬಾಯ್, ಸಿ ಯು.